ನೀವೇ ಯೋಚನೆ ಮಾಡಿ, ಯು ಆರ್ ಕಾಂಪೀಟಿಂಗ್ ವಿತ್ ಸಮ್ವನ್ ಹೂ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ 1 or 2 years ಬಿಫೋರ್. ಸೊ ಹೌ ಕ್ಯಾನ್ ಯು ಕ್ರ್ಯಾಕ್ ನೀಟ್ ಎಕ್ಸಾಮ್? ಆದ್ರೆ ಐ ವುಡ್ ಲೈಕ್ ಟು ಆಸ್ಕ್ ಯು ಅನದರ್ ಕ್ವೆಶ್ಚನ್. ನೀವು ಫಸ್ಟ್ PU ಸೆಕೆಂಡ್ PU ಚಾಪ್ಟರ್ಸ್ ಅನ್ನ ಮುಟ್ಟೇ ನೋಡಿಲ್ವಾ? FA1 FA2 ಎಕ್ಸಾಮ್ಸ್ ಅನ್ನ ಇಷ್ಟವರೆಗೆ ಕೊಡ್ಲೇ ಇಲ್ವಾ? ಮಿಡ್ ಟರ್ಮ್ ಎಕ್ಸಾಮ್ ಬರೀಲೇ ಇಲ್ವಾ? ಸೊ ಯು ಹ್ಯಾವ್ ಆನ್ಸರ್ ವಿತ್ ಯು ದಟ್ ಹೌ ಮಚ್ ಯು ಆರ್ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್ ಅಂಡ್ ವೇರ್ ಡು ಯು ಸ್ಟ್ಯಾಂಡ್. ನೀಟ್ ಎಕ್ಸಾಮ್ ನ ಸಿಲೆಬಸ್ ಸೇಮ್ ಆಸ್ ಫಸ್ಟ್ PUC ಅಂಡ್ ಸೆಕೆಂಡ್ PUC. ಅಫ್ಕೋರ್ಸ್ ಕೆಲವು ಚಾಪ್ಟರ್ಸ್ ಜಾಸ್ತಿ ಇರಬಹುದು, ಆದ್ರೆ ಮೇನ್ ಆಗಿ ಬೇಕಾಗುವಂತದ್ದು ನೀಟ್ ಎಕ್ಸಾಮ್ ಪ್ರಿಪರೇಷನ್ಗೆ ಮಾಕ್ ಟೆಸ್ಟ್ ಅನ್ನ ಕೊಡುವಂತದ್ದು, ಜಾಸ್ತಿ ಕ್ವೆಶ್ಚನ್ ಪ್ರಾಕ್ಟೀಸ್ ಅನ್ನ ಮಾಡುವಂತದ್ದು. ಅಂಡ್ 90% ನಷ್ಟು ಮಕ್ಕಳು ಏನು ನೀಟ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಿದ್ದಾರೆ. ಸೊ ಅವರು ಈ 3 to 3.5 ಮಂತ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಮಾಕ್ ಟೆಸ್ಟ್ ಅನ್ನ ಅಂಡ್ ಕ್ವೆಶ್ಚನ್ ಪ್ರಾಕ್ಟೀಸ್ ಅನ್ನ ಮಾಡಿರ್ತಾರೆ. ಸೊ ನಾವು ಸಹ ಅವರ ಪಾತ್ ಅನ್ನ ಫಾಲೋ ಮಾಡಬೇಕಾಗ್ತದೆ. ಸೊ ಹೇಗೆ ನಾವು ಈ 3 to 3.5 ಮಂತ್ಸ್ ಅಲ್ಲಿ ಚೆನ್ನಾಗಿರೋ ಸ್ಟ್ರಾಟಜಿನ ಫಾಲೋ ಮಾಡಿ ವಿ ಕ್ಯಾನ್ ಕ್ರ್ಯಾಕ್ ನೀಟ್ ಎಕ್ಸಾಮ್ ಅಂತ ಕ್ವಿಕ್ ಆಗಿ ನೋಡುವ. ಸೊ ನಮ್ಮಲ್ಲಿರುವಂತಹ ಚಾಪ್ಟರ್ಸ್ ಅರೌಂಡ್ 87 ಚಾಪ್ಟರ್ಸ್. ಸೊ ಈಗ ಇರುವಂತಹ ಇನ್ನೊಂದು 10 ರಿಂದ 15 ದಿನದ ಒಳಗೆ ಯಾವ್ದೆಲ್ಲ ಚಾಪ್ಟರ್ಸ್ ಪೆಂಡಿಂಗ್ ಇದೆ ಅದನ್ನ ಬೇಗ ಕಂಪ್ಲೀಟ್ ಮಾಡಿ ಮುಗಿಸ್ಕೊಳ್ಳಿ. ಯಾಕಂದ್ರೆ ಈ 2.5 to 3 ಮಂತ್ಸ್ ಏನಿದೆ, 2.5 to 3 ಮಂತ್ಸ್ ಏನಿದೆ, ಇದು ನಮ್ಮ ರಿವಿಷನ್ ಟೈಮ್ ಅಂಡ್ ಕ್ವೆಶ್ಚನ್ ಪ್ರಾಕ್ಟೀಸ್ ಟೈಮ್. ಅಂಡ್ ಆಲ್ಸೋ ವಿ ಹ್ಯಾವ್ ಟು ಗಿವ್ ಮಾಕ್ ಟೆಸ್ಟ್ ಇನ್ ದೀಸ್ ಡೇಸ್. ಪ್ರತಿದಿನ ನೀವು ಮಾಕ್ ಟೆಸ್ಟ್ ಅನ್ನ ಕೊಡಬೇಕಾಗ್ತದೆ, ಪ್ರತಿದಿನ ಕ್ವೆಶ್ಚನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ಓಕೆ, ಸೊ ಪ್ರತಿದಿನ ನಾವು ಅಂದ್ರೆ ಆಫ್ಟರ್ ಕಂಪ್ಲೀಟಿಂಗ್ ಆಲ್ ದ ಪೆಂಡಿಂಗ್ ಚಾಪ್ಟರ್ಸ್, ಆಫ್ಟರ್ ಕಂಪ್ಲೀಟಿಂಗ್ ದ ಸಿಲೆಬಸ್, ನಾವೇನ್ ಮಾಡಬೇಕು, ಪ್ರತಿದಿನ ಮಿನಿಮಮ್ 1/2 to 1 ಚಾಪ್ಟರ್ ಅನ್ನ ರಿವೈಸ್ ಮಾಡಲೇಬೇಕು. ಹಾಫ್ ಚಾಪ್ಟರ್ಸ್, ಕೆಲವು ಫಿಸಿಕ್ಸ್ ನ ಕೆಲವು ಚಾಪ್ಟರ್ಸ್ ಇದೆ, ತುಂಬಾ ಲೆಂದಿ ಇದೆ. ಸೊ ಅಂತಹ ಚಾಪ್ಟರ್ಸ್ ಅನ್ನ ನೀವು ಹಾಫ್ ದ ಚಾಪ್ಟರ್ಸ್ ಯು ಕ್ಯಾನ್ ರಿವೈಸ್ ಇನ್ ಅ ಡೇ. ಆದ್ರೆ ಚಿಕ್ಕ ಚಾಪ್ಟರ್ಸ್ ಇದ್ರೆ ಯು ಕ್ಯಾನ್ ಆಲ್ಸೋ ರಿವೈಸ್ 2 ಚಾಪ್ಟರ್ಸ್ ಇನ್ ಅ ಡೇ. ಓಕೆ, ಆ್ಯಂಡ್ ಸ್ಟಡಿ ಟೈಮ್ ದಿನದಲ್ಲಿ 10 ರಿಂದ 12 ಗಂಟೆ ನಾವು ಓದಲೇಬೇಕು. ಯಾರೇ ನೀಟ್ ಟಾಪರ್ ಕೇಳಿ, ಕೇಸರಿ ಟಾಪರ್ ಕೇಳಿ, ದೇ ವುಡ್ ಹ್ಯಾವ್ ಸ್ಟಡಿಡ್ ದೀಸ್ ಮೆನಿ ಡ್ಯೂರೇಷನ್ ಆಫ್ ಟೈಮ್. ಆ್ಯಂಡ್ ಕಲಿಯೋದಂದ್ರೆ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಲ್ಲ, ಸೀರಿಯಸ್ ಆಗಿ ಫುಲ್ ಪೇ ಅಟೆನ್ಷನ್, ಫುಲ್ ಕಾನ್ಸಂಟ್ರೇಟ್ ಕೊಟ್ಟು ಚೆನ್ನಾಗಿ ಕಲಿಬೇಕಾಗ್ತದೆ. ಅರೌಂಡ್ 2 to 12 ಅವರ್ಸ್. ಅಫ್ಕೋರ್ಸ್ ಬ್ರೇಕ್ ಅನ್ನ ತಗೊಳ್ಬಹುದು, 5 minutes, 10 minutes, 15 minutes ಬ್ರೇಕ್ ಅನ್ನ ನೀವು ತಗೊಳ್ಬಹುದು. ಆ್ಯಂಡ್ ಎವ್ರಿ ಡೇ ವಿ ಹ್ಯಾವ್ ಟು ಪ್ರಾಕ್ಟಿಸ್ ಲಾಟ್ ಆಫ್ ಕ್ವೆಶನ್. ಎಷ್ಟು ಕ್ವೆಶನ್ಸ್ ಅನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು ದಿನದಲ್ಲಿ ಅಂತ ಕೇಳಿದ್ರೆ ಅರೌಂಡ್ 100 to 180 ಕ್ವೆಶನ್ಸ್ ಅನ್ನ ದಿನ ಪ್ರಾಕ್ಟೀಸ್ ಮಾಡಬೇಕು. ಐ ನೋ, ನನಗೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಬೈಲಿಕ್ಕಿದ್ದಾರೆ, ಮ್ಯಾಮ್ ಇಷ್ಟೊಂದು ಗಂಟೆ ನಾವು ಕೂತ್ಕೊಂಡು ಓದೋದು ಹೇಗೆ, ಇಷ್ಟೊಂದು ಕ್ವೆಶನ್ ಪ್ರಾಕ್ಟೀಸ್ ನಾವು ಮಾಡೋದು ಹೇಗೆ. ಆದರೆ ಇಫ್ ಯು ಕ್ಯಾನ್ ನಾಟ್ ಡೂ ಇಟ್, ಪ್ಲೀಸ್ ಫಾರ್ಗೆಟ್ ಯೋರ್ ಡ್ರೀಮ್ ಆ್ಯಂಡ್ ಫಾರ್ಗೆಟ್ ಯೋರ್ ನೀಟ್ ಎಕ್ಸಾಮ್. ಓಕೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೇನೆ. ಸೊ ಅಟ್ ಲೀಸ್ಟ್ ಸ್ಟಾರ್ಟ್ ವಿತ್ 50 ಕ್ವೆಶನ್ಸ್ ಇನ್ ಅ ಡೇ. ಅಂದ್ರೆ ನೀವೇನು ಚಾಪ್ಟರ್ನ ಕವರ್ ಮಾಡಿರ್ತೀರಾ, ಹಾಫ್ ದ ಚಾಪ್ಟರ್ ಇರ್ಬೋದು, ಒಂದು ಚಾಪ್ಟರ್ ಇರ್ಬೋದು, ಆ ಚಾಪ್ಟರ್ ರಿಲೇಟೆಡ್ ಕ್ವೆಶನ್ಸ್ ಅನ್ನ ಫಸ್ಟ್ಗೆ ಪ್ರಾಕ್ಟೀಸ್ ಮಾಡಿ, ಅರೌಂಡ್ 50 ಕ್ವೆಶನ್ಸ್. ನಂತರ ನೆಕ್ಸ್ಟ್ ಡೇ 60 ಕ್ವೆಶನ್ಸ್. ಸೊ ಈ ತರ ಯು ಹ್ಯಾವ್ ಟು ರೀಚ್ ಅಪ್ ಟಿಲ್ 180 ಕ್ವೆಶನ್ಸ್ ಎವ್ರಿ ಡೇ. ಅಂದ್ರೆ ದಿನ ಕ್ವೆಶನ್ ಪ್ರಾಕ್ಟೀಸ್ ಮಾಡಬೇಕು, ಅರೌಂಡ್ 180 ಕ್ವೆಶನ್. ಅಂಡ್ ಹೇಗೆ ಕ್ವೆಶನ್ ಪ್ರಾಕ್ಟೀಸ್ ಮಾಡ್ತೀರಿ? ಸೊ ಯು ಆಲ್ಸೋ ಹ್ಯಾವ್ ಟು ಕೀಪ್ ದ ಟೈಮರ್. ಸುಮ್ಮನೆ ಕೂತ್ಕೊಂಡು 4-5 ಗಂಟೆ ಕೊಟ್ಟು ಬರೀ ಕ್ವೆಶನ್ ಪ್ರಾಕ್ಟೀಸ್ ಮಾಡೋದಲ್ಲ, 3 ಗಂಟೆ, ಮ್ಯಾಕ್ಸಿಮಮ್ 3 ಗಂಟೆಯಲ್ಲಿ 180 ಕ್ವೆಶನ್ಸ್ ಮುಗಿಬೇಕು. ಅಂದ್ರೆ ಎಕ್ಸಾಕ್ಟ್ಲಿ ನೀಟ್ ಪ್ಯಾಟರ್ನ್ ನಲ್ಲಿ ನೀವು ಫಾಲೋ ಮಾಡಬೇಕು. ಅಂದ್ರೆ ಯು ಹ್ಯಾವ್ ಟು ಕೀಪ್ ದ ಟೈಮರ್ ಅಂಡ್ ಯು ಹ್ಯಾವ್ ಟು ಸಾಲ್ವ್ ದ ಕ್ವೆಶನ್ಸ್. ಇಲ್ಲ ಅಂದ್ರೆ ನಾಡ್ದು ನೀಟ್ ಎಕ್ಸಾಮ್ ಅಲ್ಲಿ 3 ಗಂಟೆಯಲ್ಲಿ ಎಲ್ಲ ಕ್ವೆಶನ್ಸ್ ನಿಮಗೆ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೆಚ್ಚಿನ ಮಕ್ಕಳಿಗೆ ಟೈಮ್ ಸಾಕಾಗೋದಿಲ್ಲ ನೀಟ್ ಎಕ್ಸಾಮ್ ಅಲ್ಲಿ. ಓಕೆ, ಸೊ ಇದಿಷ್ಟು ಥಿಂಗ್ಸ್ ಅನ್ನ ನಾವು ಹೇಗೆ ಮಾಡ್ಬೋದು, ಲೈಕ್ ಸೊ ಮೆನಿ ಮಾಕ್ ಟೆಸ್ಟ್ ವಿ ಹ್ಯಾವ್ ಟು ಗಿವ್ ಅಲ್ವಾ. ಆಲ್ಮೋಸ್ಟ್ ಎವ್ರಿ ಡೇ ನಾವು ಇಷ್ಟು ಕ್ವೆಶನ್ಸ್ ಕೊಡಬೇಕು, ಇಷ್ಟು ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಕ್ವೆಶನ್ಸ್ ಇಲ್ಲಿಂದ ಬರುತ್ತೆ. ಆ್ಯಂಡ್ ಆಲ್ಸೋ ದಿನದಲ್ಲಿ ಇಷ್ಟು ಗಂಟೆ ಕುತ್ಕೊಂಡು ಓದಬೇಕು ಅಂದ್ರೆ ರಿವೈಸ್ ಮಾಡಬೇಕು. ಸೊ ಹೇಗೆ, ಹೌ ಇಟ್ ಇಸ್ ಪಾಸಿಬಲ್? ಸೊ ಯು ಕ್ಯಾನ್ ಗೆಟ್ ಆಕ್ಸೆಸ್ ಟು ಅವರ್ ಲೈವ್ ಕ್ಲಾಸಸ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಗೆಟ್ ಆಕ್ಸೆಸ್ ಟು OMR ಶೀಟ್ಸ್, ಕ್ವೆಶನ್ಸ್ ಥ್ರೂ ಅವರ್ ಮಿಷನ್ 100 ನೀಟ್ 2026 ಕನ್ನಡ ಬ್ಯಾಚ್. ಸೊ ನಿಮಗೆ ಆಲ್ರೆಡಿ ಈ ಬ್ಯಾಚ್ನ ಬಗ್ಗೆ ಗೊತ್ತಿದೆ. ಈ ಬ್ಯಾಚಲ್ಲಿ ನಾವು ದಿನ 3 ಕ್ಲಾಸಸ್ ಅನ್ನ ಇಟ್ಟಿದ್ದೇವೆ ಆಸ್ ಆಫ್ ನೌ. ಸೊ ಪ್ರತಿಯೊಂದು ಕ್ಲಾಸ್ನ ಡ್ಯೂರೇಷನ್ 3 to 4 ಅವರ್ಸ್ ಆಗಿದೆ. ಸೊ ವಿ ವಿಲ್ ಬಿ ಕವರಿಂಗ್ 1/2 to 1 ಚಾಪ್ಟರ್ ಇನ್ 1 ಕ್ಲಾಸ್. ಸೊ ದಿನದಲ್ಲಿ ಅರೌಂಡ್ 3 ಚಾಪ್ಟರ್ನ ನೀವು ಕವರ್ ಮಾಡುವಂತಹ ಪೊಟೆನ್ಷಿಯಲ್ ಇರ್ತದೆ ನಿಮಗೆ. ಓಕೆ, ಅದರ ಜೊತೆಗೆ ಪ್ರತಿ ಕ್ಲಾಸ್ ಆದಮೇಲೆ DPP ಕ್ವೆಶನ್ಸ್ ಇರ್ತದೆ. ಆ್ಯಂಡ್ ನಿಮಗೆ ಚಾಪ್ಟರ್ ವೈಸ್ PYQ ಸಿಗ್ತದೆ, 200 ಟಾಪ್ ಕ್ವೆಶನ್ ಸಬ್ಜೆಕ್ಟ್ ವೈಸ್ ಸಿಗ್ತದೆ. ಇದಲ್ಲದೆ ಬೇರೆ ಸಾಕಷ್ಟು ಟೆಸ್ಟ್, ಅರೌಂಡ್ 10 ಮಾಕ್ ಟೆಸ್ಟ್ ಇರ್ತದೆ. ಆ್ಯಂಡ್ ಆಲ್ಸೋ ಕಮ್ ಬ್ಯಾಕ್ ಕಿಟ್ ಫ್ರೀ ಆಗಿ ಸಿಗ್ತದೆ. ಓಕೆ, ಸೊ ಈ ಬ್ಯಾಚಿನ ಪ್ರೈಸ್ 3110, ಆಫರಿಂದಾಗಿ 1799. ನಿಮಗೋಸ್ಕರ ಒಂದು ಸ್ಪೆಷಲ್ ಕೂಪನ್ ಕೋಡ್ ಇದೆ. ಈ ಕೂಪನ್ ಕೋಡ್ ಏನಿದೆ ಇದು ವ್ಯಾಲಿಡ್ ಅಪ್ ಟಿಲ್ ಓನ್ಲಿ ಸರ್ಟೇನ್ ಡ್ಯೂರೇಷನ್ ಆಫ್ ಟೈಮ್. ಸೊ ಲಾಂಚ್ 800 ಹೇಳುವಂತಹ ಕೂಪನ್ ಕೋಡ್ ಅನ್ನ ನೀವು ಯೂಸ್ ಮಾಡುವ ಕಾರಣ ಯು ಆರ್ ಏಬಲ್ ಟು ಗೆಟ್ ಎಕ್ಸ್ಟ್ರಾ 800 rupees ಆಫ್. ಅಂದ್ರೆ ದ ಫೈನಲ್ ಪ್ರೈಸ್ ಇಸ್ ಗೋಯಿಂಗ್ ಟು ಬಿ ಜಸ್ಟ್ 999. ಇದು ನಮ್ಮ ಕರ್ನಾಟಕದ ಮಕ್ಕಳಿಗೆ ಮಾತ್ರ. ಥ್ರೂ ಮಿಷನ್ 100 ನೀಟ್ ವಿ ಆರ್ ಪ್ರೊವೈಡಿಂಗ್ ದಿಸ್ ಫಸ್ಟ್ ಅಮೇಝಿಂಗ್, ಅದ್ಭುತವಾದಂತಹ ಒಂದು ಬ್ಯಾಚ್ ಅನ್ನ ನಿಮಗೋಸ್ಕರ ಇಷ್ಟೊಂದು ಅತಿ ಕಮ್ಮಿ ಪ್ರೈಸಿಗೆ ನಾವು ಕೊಡ್ತಾ ಇದ್ದೇವೆ. ಸೊ ಮೇಕ್ ಅ ಯೂಸ್ ಆಫ್ ದಿಸ್. ಆ್ಯಂಡ್
ಕಂಬ್ಯಾಕ್ ಕಿಟ್ಟಲ್ಲಿ ಏನೆಲ್ಲ ಇರ್ತದೆ? ಸೊ ಕಂಬ್ಯಾಕ್ ಕಿಟ್ಟಲ್ಲಿ 3 ದಪ್ಪದ PCB ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬುಕ್ಸ್ ಇರ್ತದೆ. ಪ್ರತಿ ಬುಕ್ಕಲ್ಲಿ ಮೈಂಡ್ ಮ್ಯಾಪ್ಸ್ ಇರ್ತದೆ, ಚಾಪ್ಟರ್ ವೈಸ್, PYQs, NCERT ಲೈನ್ ಬೇಸ್ಡ್ ಕ್ವೆಶನ್ಸ್ ಇರ್ತದೆ, ಪ್ರಾಕ್ಟೀಸ್ ಕ್ವೆಶನ್ ಸಪರೇಟ್ ಆಗಿರ್ತದೆ, ಥಿಯರಿ ಇರ್ತದೆ, ಆ್ಯಂಡ್ 10 OMR ಶೀಟ್ ಇರ್ತದೆ, ಒಂದು ಸ್ವಲ್ಪ ಪೆನ್ಸ್ ಇರ್ತದೆ, ಆ್ಯಂಡ್ ಡೈರಿ. ಈ ಡೈರಿಯಲ್ಲಿ ಪ್ರತಿದಿನ ನೀವೇನನ್ನ ಮಾಡಿದ್ದೀರಿ ಅಂತ ಬರಿಬೇಕು. ಸೊ ಟ್ರ್ಯಾಕ್ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಡೂಯಿಂಗ್ ಅಲ್ವಾ? ಒಂದು ವೀಕಲ್ಲಿ ನೀವು ಆಫ್ಟರ್ ಅ ವೀಕ್ ಯು ಕ್ಯಾನ್ ಓಪನ್ ಆ್ಯಂಡ್ ಯು ಕ್ಯಾನ್ ಸಿ ದಟ್ ಹೌ ಮಚ್ ಯು ಹ್ಯಾವ್ ಕವರ್ಡ್, ವಾಟ್ ಯು ಹ್ಯಾವ್ ಡನ್ ಥ್ರೂ ದಿಸ್ ಬ್ಯಾಚ್ ಆರ್ ಅಗೇನ್ ಇನ್ ಅ ಡೈಲಿ ಬೇಸಿಸ್. ಓಕೆ, ಆ್ಯಂಡ್ OMR ಶೀಟನ್ನು ಸಹ ನೀವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು. 10 OMR ಶೀಟನ್ನು ಕೊಡ್ತೇವೆ ಫಾರ್ 10 ಮಾಕ್ ಟೆಸ್ಟ್. ಓಕೆ, ಸೊ ವಿಚ್ ವಿಲ್ ಬಿ ಹೆಲ್ಪಿಂಗ್ ಯು ಟು ಗೆಟ್ ಅ ಪ್ರಾಕ್ಟಿಸ್ ಆಫ್ ಕ್ವೆಶನ್ಸ್. ಅಥವಾ ನೀಟ್ ಎಕ್ಸಾಮಲ್ಲಿ ಆ್ಯಕ್ಚುಯಲ್ ಆಗಿ OMR ಶೀಟನ್ನು ನೀವು ಫಿಲ್ ಮಾಡ್ಲಿಕ್ಕೆ ಇರ್ತದೆ. ಸೊ ನೀಟ್ ಪ್ಯಾಟರ್ನ್ನ ಟೈಪೇ OMR ಶೀಟನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡೋ ಹಾಗೆ ವಿ ಆರ್ ಗಿವಿಂಗ್ ದಿಸ್ ಕಮ್ ಬ್ಯಾಕ್ ಕಿಟ್ ಟು ಯು. ಓಕೆ, ಸೊ ಐ ಹೋಪ್ ನಿಮಗೆ ಹೇಗೆ ನೀವು ಪ್ರಿಪೇರ್ ಮಾಡಬಹುದು ನಿಮ್ಮ ನೀಟ್ ಎಕ್ಸಾಮಿಗೆ ಥ್ರೂ ದಿಸ್ ಬ್ಯಾಚ್, ಆ್ಯಂಡ್ ಆಲ್ಸೋ 3 to 3.5 ಮಂತಲ್ಲಿ ಹೇಗಿರಬೇಕು ಪ್ರಿಪರೇಷನ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ್ಯಂಡ್ ವಾಟ್ ಯು ಅಂಡರ್ಸ್ಟುಡ್ ಇಸ್ ಯು ಆಲ್ರೆಡಿ ಸ್ಟಾರ್ಟೆಡ್ ಯುವರ್ ನೀಟ್ ಎಕ್ಸಾಮ್ ಪ್ರಿಪರೇಷನ್, ಬಟ್ ಯು ಲ್ಯಾಕ್ ಕಾನ್ಫಿಡೆನ್ಸ್. ಈ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡಲಿಕ್ಕೆ, ನಿಮ್ಮ ಸ್ಕೋರನ್ನು ಬೂಸ್ಟ್ ಮಾಡಲಿಕ್ಕೆ ಯು ಕ್ಯಾನ್ ಎನ್ರೋಲ್ ಟು ಅವರ್ ಬ್ಯಾಚ್ ಮಿಷನ್ ನೀಟ್ 2026 ಕನ್ನಡ. ಸೊ ಸಿ ಯು ಸೂನ್ ಇನ್ ದ ಬ್ಯಾಚ್.